ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣಗಳು ಕೂಡ ಹೆಚ್ಚಾಗ್ತಿದ್ದಾವೆ. ಹಾವೇರಿ ಭಾಗಕ್ಕೆ ಬರೋದಾದ್ರೆ ಶಂಕಿತ ಡೆಂಗ್ಯೂಗೆ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ಹಾವೇರಿಯಲ್ಲಿ ಶಂಕಿತ ಡೆಂಗ್ಯೂಗೆ ಬಾಲಕ ಬಲಿ. 14 ವರ್ಷದ ಧನು ಹೊನ್ನಕ್ಕಳವರ್ ಸಾವಿಗೀಡಾಗಿರೋದು. ಒಂದು ವಾರದಿಂದ ತೀವ್ರ ಜ್ವರದಿಂದ ಈ ಬಾಲಕ ಬಳಲ್ತಾ ಇದ್ದ. ಹಾಗಾಗಿ ಬಾಲಕ ಸಾವಿಗೀಡಾಗಿದ್ದಾನೆ. ಸ್ಥಳಕ್ಕೆ ರಾಣೆಬೆನ್ನೂರು THO ಭೇಟಿ ಕೊಟ್ಟಿದ್ದಾರೆ. ತಾಲೂಕು ಹೆಲ್ತ್ ಆಫೀಸರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಳಗೇರಿ ಗ್ರಾಮದ ನಿವಾಸಿ ಅನ್ನುವಂಥ ಸದ್ಯದ ಮಾಹಿತಿ ಇದೆ. ನೋಡಿ, ಬಾಪೂಜಿ ಆಸ್ಪತ್ರೆಯಲ್ಲಿ ಬಾಲಕನ ಸಾವಿಗೀಡಾಗಿರೋದು. ಎಲ್ಲಿ? ದಾವಣಗೆರೆಯಲ್ಲಿ. ನೋಡಿ, 14 ವರ್ಷದ ಧನು ಇದೇ ಹುಡುಗ ಆತ, ಇದೇ ಬಾಲಕ. ಕಳೆದ ಒಂದು ವಾರದಿಂದ ತೀವ್ರ ಜ್ವರದಿಂದ ಬಳಲ್ತಾ ಇರ್ತಾನೆ. ನೋಡಿ, ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗ್ಬಿಡುತ್ತೆ. ಜ್ವರ ಬಂತು, ಮಕ್ಕಳಿಗೆ ಬಂತು, ದೊಡ್ಡವ್ರಿಗೆ ಬಂತು ಅಂದ ಸಂದರ್ಭದಲ್ಲಿ 2-3 ದಿವಸದಲ್ಲಿ ಆ ಜ್ವರದಿಂದ ಮುಕ್ತಿ ಸಿಗುತ್ತೆ ಅಂತ ಅಂದ್ಕೊಂಡಿರ್ತೇವೆ. ಆದರೆ ಈ ಡೆಂಗ್ಯೂ ಮತ್ತು ಸಾಮಾನ್ಯ ಜ್ವರದ ಲಕ್ಷಣಗಳನ್ನು ಜನಸಾಮಾನ್ಯರು ತಿಳ್ಕೊಳ್ಬೇಕು. 2ನೇ ದಿವಸಕ್ಕೆ ಅದು ತೀವ್ರ ರೀತಿಯಲ್ಲಿ ಉಲ್ಬಣ ಆಗ್ತಾ ಇದೆ. ಕಣ್ಣಿನ ಭಾಗದಲ್ಲಿ ನಿರಂತರವಾದಂತಹ ತಲೆನೋವು, ಕಣ್ಣು ನೋವು, ಈ ಥರದ್ದೇನಾದರೂ ಬರ್ತಾ ಇತ್ತು ಅಂತ ಹೇಳಿದ್ರೆ ತತ್ಕ್ಷಣವೇ ಬ್ಲಡ್ ಟೆಸ್ಟಿಗೆ ಹೋಗೋದು ಬಹಳ ಮುಖ್ಯ. ನೋಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂಥ ಸೌಲಭ್ಯಗಳನ್ನು ಜನಸಾಮಾನ್ಯರು ಸೂಕ್ತ ರೀತಿಯಲ್ಲಿ ಪಡ್ಕೊಳ್ಬೇಕಾಗತ್ತೆ. ಮಕ್ಕಳೇ ಈ ಡೆಂಗ್ಯೂಗೆ ಬಹುತೇಕ ಈ ಬಾರಿ ಟಾರ್ಗೆಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗುವುದಿಲ್ಲ. ಈಗಾಗಲೇ ಬಹಳಷ್ಟು ಮಕ್ಕಳು ಡೆಂಗ್ಯೂಗೆ ಬಲಿಯಾಗ್ತಿದ್ದಾರೆ. ಈಗ ನೋಡಿ, ಮತ್ತೊಂದು ಪ್ರಕರಣ ಹಾವೇರಿಯಲ್ಲಾಗಿದೆ. 14 ವರ್ಷದ ಧನು ಏನಿಲ್ಲ, ಕುಟುಂಬಕ್ಕಾಗುವಂಥ ನೋವನ್ನು ಭರಿಸುವಂಥ ಶಕ್ತಿಯನ್ನು ಹೇಗೂ ಕೊಡೋದಕ್ಕೆ ಸಾಧ್ಯ? ಆಡಿ ಬೆಳೆದು ದೊಡ್ಡವನಾಗಿ ಬದುಕನ್ನು ನಡೆಸಬೇಕಾದಂತಹ ಈ ಮಗು ಒಂದು ಜ್ವರಕ್ಕೆ, ಡೆಂಗ್ಯೂಗೆ ಬಲಿಯಾಗಿದ್ದಾನೆ ಅಂದರೆ ನಿಜಕ್ಕೂ ಕೂಡ ನೋವಾಗುತ್ತೆ. ಹಾಗಾಗಿ ಅಲ್ಲಿನ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತಗಳು ಆ ಭಾಗದ ಜನಸಾಮಾನ್ಯರನ್ನು ಡೆಂಗ್ಯೂನಿಂದ ಮುಕ್ತ ಮಾಡೋದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಮತ್ತು ಜನಸಾಮಾನ್ಯರು ಕೂಡ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನೋಡಿ, ಹಾವೇರಿಯಲ್ಲಿ 14 ವರ್ಷದ ಧನು ಒಂದು ವಾರದಿಂದ ಜ್ವರದಿಂದ ಬಳಲಿ ಸಾವಿಗೀಡಾಗಿದ್ದಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.